ನಮ್ಮ ಜೇನು ತೋಟಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು KVK ರಾಯಚೂರು ಅವರು ಬಂದಿದ್ದರು. 40 ಜನ ಸ್ಟೂಡೆಂಟ್ಗಳನ್ನು ಕರ್ಕೊಂಡು ಬಂದಿದ್ದರು. ಅವರಿಗೆ ಜೇನು ಕೃಷಿ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಅದರಲ್ಲಿ ಯಾವ ಜೇನು ಸಾಕಾಣಿಕೆಗೆ ಉತ್ತಮ, ಜೇನಿಂದ ಆಗುವ ಉಪಯೋಗಗಳು, ಅದಕ್ಕೆ ಇರುವ ತೊಂದರೆಗಳು ಮತ್ತು ಜೇನಿಂದ ಆಗುವ ಲಾಭಗಳು ಮತ್ತು ಜೇನು ಸಾಕಾಣಿಕೆ ಹೇಗೆ ಮಾಡಬೇಕು, ಅದನ್ನು ಜೇನು ಕೃಷಿಯಾಗಿ ಯಾವ ಥರ ಮಾಡ್ಕೋಬೇಕು, ಮತ್ತು ಜೇನುತುಪ್ಪ ಏನಿದೆಯಲ್ಲ ಅದು ಯಾವ ರೀತಿಯಲ್ಲಿ ಸ್ಟೋರೇಜ್ ಆಗುತ್ತೆ, ಆಮೇಲೆ ಜೇನು ಹುಳ ಕಚ್ಚೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಕಚ್ಚಿದ ನಂತರ ಏನಾಗುತ್ತೆ, ಯಾವ ಜೇನು ಸಾಕಿದರೆ ಉತ್ತಮ, ಈ ಥರದ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿಕೊಡಲಾಯಿತು. ಆಮೇಲೆ ರಾಣಿಯನ್ನು ತೋರಿಸಲಾಯಿತು. ಅದಾದಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳಿದರು. ಓಕೆ, ಬಾಯ್.